ಕ್ಯಾಂಪ್ ಸೈಟ್ ರೀಚ್ ಆದಾಗ ಒಂದು ಸಣ್ಣ ಸರ್ಪ್ರೈಸ್ ನಮ್ಮನ್ನು ಕಾಯ್ತಾ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದ ಸೈಲೆಂಟ್ ಜಾಗ ಅಲ್ಲ ಇದು. ಇಲ್ಲೊಂದು ಎಕ್ಸೈಟಿಂಗ್ ಈವೆಂಟ್ ಪ್ಲಾನ್ ಆಗಿತ್ತು. ಸ್ನೇಹಿತರೆ, ಇವತ್ತಿನ ಓವರ್ ನೈಟ್ ಕ್ಯಾಂಪಿಂಗ್ ಒಂದು ಇವೆಂಟ್ ಜೊತೆಲಿ ಆಗ್ತಾ ಇದೆ. ಕ್ಯಾರವಾನ್ ಫೆಸ್ಟ್ ಅಂತ ಮಾಡ್ತಿದ್ದಾರೆ ರಾಯ್ಪುರ್ ಛತ್ತೀಸ್ಗಢ ಅಲ್ಲಿ. ಬಟ್ ಇದರಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಛತ್ತೀಸ್ಗಢ ಟೂರಿಸಂ ಬೋರ್ಡ್ ಅವರು ಇದನ್ನ ಇನಿಷಿಯೇಟ್ ತಗೊಂಡು ಈ ಸ್ಟೇಟ್ ಅಲ್ಲಿ ಕ್ಯಾಂಪರ್ ವ್ಯಾನ್ ಕಲ್ಚರ್ ನ ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ನಮ್ನೆಲ್ಲ ಇನ್ವೈಟ್ ಮಾಡಿ ಈ ಇವೆಂಟ್ ಅನ್ನ ಮಾಡ್ತಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ತುಂಬಾ ಇಡೀ ಭಾರತದಿಂದ ಬಂದಿರುವಂತ ಕ್ಯಾರವಾನ್ಸ್ ಗಳೆಲ್ಲ ಇದೆ, ಸುಮಾರಿದೆ. ಬಟ್ ನಾವು ಹೋಗುವಂತ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಕರ್ನಾಟಕದಿಂದ ನಾನು ಒಬ್ಬನೇ ಬಂದಿರೋ ಅಂತದ್ದು. ನನಗನ್ಸುತ್ತೆ ನಮ್ ಕರ್ನಾಟಕ ಟೂರಿಸಂ ಬೋರ್ಡ್ ಅವರು ಈ ತರ ಇನಿಷಿಯೇಟ್ ತಗೊಂಡ್ರೆ ಆದಷ್ಟು ಬೇಗ ನಮ್ ಕರ್ನಾಟಕದಿಂದ ತುಂಬಾ ಕ್ಯಾಂಪರ್ ವ್ಯಾನ್ಸ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆದ್ರೆ ಈ ವಿಡಿಯೋನ ದಯವಿಟ್ಟು ಕರ್ನಾಟಕ ಟೂರಿಸಂ ಬೋರ್ಡ್ ಅವ್ರನ್ನ ಟ್ಯಾಗ್ ಮಾಡಿ ಶೇರ್ ಮಾಡಿ. ಆದಷ್ಟು ಶೇರ್ ಆದ್ರೆ ಇದು ಅವ್ರಿಗೆ ತಲುಪಿ ಅವರು ಈ ತರ ಇನಿಷಿಯೇಟ್ ತಗೊಂಡು ನಮ್ ಕರ್ನಾಟಕದಿಂದ ತುಂಬಾ ವ್ಯಾನ್ ಬರುತ್ತೆ ಅಂತ, ಕ್ಯಾಂಪರ್ ವ್ಯಾನ್ ಬರುತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಬನ್ನಿ ಒಳಗಡೆ ಇವೆಂಟ್ ಅಲ್ಲಿ ಏನೇನು ಆಗ್ತದೆ ನೋಡೋಣ. एंड शुभदा मैम के फेस की जो स्माइल है उसको देख के समझ में आ रहा है कि आप लोगों से मिलके उन्होंने काफी ओवरवेलमिंग फील किया है. ಛತ್ತೀಸ್ಗಢ ಗವರ್ಮೆಂಟ್ ಇಲ್ಲಿ ಒಂದು ಕ್ಯಾಂಪರ್ ವ್ಯಾನ್ ಎಕ್ಸ್ಪೋ ಇನಿಷಿಯೇಟ್ ಮಾಡಿದ್ರು. And as the experiential ಅಲ್ಲಿ ನಿಂತಿದ್ದ ಹಲವಾರು ಕ್ಯಾಂಪರ್ ವ್ಯಾನ್ಸ್ ಪ್ರತಿ ಒಂದು ವ್ಯಾನ್ ತನ್ನದೇ ಕತೆ ಹೇಳ್ತಿತ್ತು. ಒಂದು ಕ್ಷಣಕ್ಕೆ ಇದು ಕ್ಯಾಂಪ್ ಸೈಟ್ ಅನ್ನೋದಕ್ಕಿಂತ ಒಂದು ಸಣ್ಣ ಕಮ್ಯುನಿಟಿ ಅನಿಸಿತ್ತು. ಅಲ್ಲಿ ಇದ್ದವರು ಎಲ್ಲರೂ ಬೇರೆ ಬೇರೆ ಜಾಗಗಳಿಂದ ಬಂದಿದ್ದರು. ಆ ಮೊಮೆಂಟ್ನಲ್ಲಿ ಎಲ್ಲರೂ ಒಂದೇ ಥರ ಅನಿಸಿತ್ತು. ಅಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಬಂದಿದ್ದರು. ಎಲ್ಲ ಕ್ಯಾಂಪರ್ ವ್ಯಾನ್ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಅಸೆಸ್ ಮಾಡಿದರು. उसमें कैसे आप करते हो? कोई ड्राइवर साथ में रहेगा, तो कोई भी ऐसे जाएगा तो ही विल नॉट नो हाउ टू ड्राइवर और हेल्पर साथ में IBC 24 ये रीजनल चैनल है सर. ನೈಸ್. ಆ ರಾತ್ರಿ ಸ್ವಲ್ಪ ಹೆಮ್ಮೆ, ಸ್ವಲ್ಪ ಸಂತೋಷ ಅಂತ ಫೀಲಿಂಗ್ ಕೊಟ್ಟಿತ್ತು. ಆಮೇಲೆ ನಿಧಾನವಾಗಿ ಎಲ್ಲರೂ ತಮ್ಮ ತಮ್ಮ ಟೆಂಟ್ ಕಡೆಗೆ ಹೋದರು. ರಾತ್ರಿ ಮತ್ತೆ ತನ್ನ ಶಾಂತಿಗೆ ಮರಳಿತು. ನಾವು ಕೂಡ ಆ ದಿನದ ಅನುಭವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಲಗಿದ್ವಿ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಆ ಜಾಗದಲ್ಲಿ ಒಂದು ರೌಂಡ್ ಹೊಡೆದು ನಿನ್ನೆ ಕಂಡ ದೃಶ್ಯಗಳನ್ನು ನೆನಪಿಸ್ಕೊಂಡ್ವಿ. ಸರ್ಕಾರದಿಂದ ಇಂಥ ಒಂದು ಪ್ರಯತ್ನ ನಡೀತಿದೆ ಅನ್ನೋದು ಒಂದು ಹೊಸ ಹೋಪ್ ಕೊಡ್ತು.
ಆಮೇಲೆ ಫೈನಲ್ ಸ್ಟಾಪಿಂದ ನಮ್ಮ ಮನೆಯ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಒಡಿಸ್ಸಾ ಸೀರೀಸ್ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಒಂದು ಟ್ರಿಪ್ ಎಂಡ್ ಅಂದರೆ ಕೇವಲ ಒಂದು ಜಾಗ ಬಿಡೋದು ಅಲ್ಲ, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ ಎಲ್ಲ ಮೂಮೆಂಟ್ಸ್ ನಮ್ಮ ಜೊತೆ ವಾಪಸ್ ತಗೊಂಡು ಹೋಗೋದು. ಈ ಪ್ರಯಾಣ ಇಲ್ಲಿಗೆ ಮುಗೀತು, ಆದರೆ ಇನ್ನೊಂದು ಜರ್ನಿಯಲ್ಲಿ ತಿರುಗ ಸಿಗೋಣ. ಸೈನಿಂಗ್ ಆಫ್ ಸಂಚಾರಿ ರಿಷಿ.